ನಮಸ್ಕಾರ ರೀ. ನಮಸ್ಕಾರ ರೀ. ಹೆಂಗ ಅಂತಾರೆ ಅಂತರ ಎಷ್ಟು? 11,500 ಸರ್. ಹಾ 11,500 ದ್ರಾಕ್ಷಿ ಡಾಗ್ರೇಜ್ ಎತ್ ಕೂತಾವ? ಡೈಗ್ರೋಸ್ 3,000 ಆಗಿ ಕೂತಾವ ಸರ್. 3,000 ಆಗಿ ಕೂತಾವ. ಇವು ಹಾ, ಒಟ್ಟು ಇವು 4,000. 6,000. ಇವು 6,000. ಒಂದ್ ಅಗಿಗೆ ಒಂದ್ ದ್ರಾಕ್ಷಿ ಅಗಿಗೆ 2 ಅಗಿ ಹಾಕೊಂಡೇವ್ರಿ. 6,000. ಇವು ದ್ರಾಕ್ಷಿ ಹತ್ತಿ ಎಷ್ಟು ದಿನ ಆಯ್ತು ಈಗ? ಈ ಒಂದ್ 55 ದಿನ ಆಯ್ತು ಸರ್ ಈಗ. 55 ದಿನ ಆಯ್ತಲ್ರಿ? ಹಾ ದ್ರಾಕ್ಷಿಗೆ ನೀವು ದ್ರಾಕ್ಷಿ ಅಲ್ಲ ಡಾಗ್ರೇಜ್ ಹಾನ್ರಿ ನೋಡ್ರಿ. ಇದು 11,500 ಡಾಗ್ರೇಜ್ ಹಾಕಿದಾರ. ಡಾಗ್ರೇಜ್ ಖಾಲಿ ನೀರು ಬಿಡೋದೇನದಲ್ಲ ಒಂದು ಪ್ಲಾನ್. ಸುಮ್ಮನೆ 2.5 ತಿಂಗಳಲ್ಲಿ ಕಲ್ಲಂಗಡಿ ಬರುತ್ತೆ ಬೆಳೆ ಹಚ್ಚಿದಾರ. ಒಂದು 6,000 ಸಸಿ ತಂದಿದ್ದಾರೆ. 6,000 ಸಸಿ ತಂದು ಹಚ್ಚಿದ್ದಾರೆ. ಒಂದು ಡಾಗ್ರೇಜು ಬೆಳೀತದೆ. ದಾಳಂಬ್ರಿ ಇದು ಇಲ್ಲಿ ಮೊದಲ ದಾಳಂಬ್ರಿ ಇತ್ತು ಇಲ್ಲಿ ಈ ಜಾಗದ್ನಾಗ. ಅದು ಸಾಧಾರಣ 15 ವರ್ಷ ಆದ್ಮೇಲೆ ತೆಗೆದಿದ್ದಾರೆ. ತೆಗೆದ ಮತ್ತೆ ಡಾಗ್ರೇಜ್ ಹಚ್ಚಿದಾರೆ. ಈಗ ಕಲ್ಲಂಗಡಿ ಹಚ್ಚಿದಾರ ಈಗ. ಹಾ ಕಲ್ಲಂಗಡಿ ಮತ್ತೆ ಇದು ಮಲ್ಚಿಂಗ್ ಇಲ್ಲ ಖಾಲಿ ತೋಟ ಮಲ್ಚಿಂಗ್ ಇಲ್ಲ ಏನಿಲ್ಲ. 6,000 ಗಿಡ ಸಸಿ ನಟ್ಟಿದ್ದಾರೆ ನೋಡ್ರಿ. ಒಂದಕ್ಕೆ 2 ಇದು ಬಂದಿದೆ ನೋಡ್ರಿ. ಇದು ನೋಡ್ರಿ ಸಾಧಾರಣ ಒಂದಕ್ಕೆ 6,000 ಅಂದ್ರೆ ನಮಗೆ 12,000 ಕಾಯಿ ಆಗತ್ತೆ. ಒಂದಕ್ಕೆ 2 ಕಾಯಿ ಆಗಿದಾವೆ. ಸಾಧಾರಣ ನಾವು ಇದಾಗಿದ್ರೆ 6,000 ಕಾಯಿ 12,000 ಕಾಯಿ ಇದೆ. 3 ಕಿಲೋ ಆದ್ರ 36 ಟನ್ ಆಗ್ಬಿಡ್ತೈತಿ. ಸುಮ್ಮನೆ ಬರ್ತಾವೆ. ಈಗ 55 ದಿವಸ ಆಗಿದೆ. ಇನ್ನೂ 15 ದಿವಸ ಹೋಗುತ್ತೆ. ಇನ್ನು 15 ದಿವಸ ಹೋಗುತ್ತೆ ಸರ್. ಏನಾಯ್ತ್ರಿ ಡೈಗ್ರೋಸ್ ಬಹಳ ಸಣ್ಣ ಸಿಕ್ಕುರಿ ನನಗೆ. ಈ ವರ್ಷ ಡೈಗ್ರೋಸ್ ದಬಾವ್ ಬಾಳ್ರಿ ಮೊನೊಕ್ರೇಟ್ ಇರೋದ್ರಿಂದ್ರಿ ಡೈಗ್ರೋಸ್ ಬಹಳ ಸಣ್ಣ ಸಿಕ್ಕುರಿ. ನಾ ಸರ್ ಒಂದ್ ಪ್ಲಾನ್ ಕೇಳಿದೆ ಸರ್. ಡೈಗ್ರೋಸ್ ಬಹಳ ಸಣ್ಣ ಸಿಕ್ಕದ ಅದಕ್ಕೆ ಹೈಸೋಲ್ ಬಿಡ್ಬೇಕು. ಇದು ಎಷ್ಟಿತ್ತು ಅಂದ್ರೆ ಸರ್ ಇದು ಒಂದ್ ಬರೀ ಅಗ್ದಿ 2-3 ಎಲಿ ಅಷ್ಟೇ ಇತ್ರಿ. ಇದು ಡೈಗ್ರೋಸ್ ಇದು ಅಷ್ಟೇ 1-2 ಎಲಿ 3 ಎಲಿ ಅಷ್ಟೇ ಐತ್ರಿ ಸರ್. ಇದಕ್ಕೆ ಹೈಸೋಲ್ ಹೆಂಗ್ ಬಿಡುದ್ರಿ? ಇದು ಖರ್ಚು ಹೆಂಗ್ ತೆಗಿದಿದು? ಇದು ಮತ್ತೆ ಅಗೇರೆ ಸಣ್ಣ ಸಿಕ್ಕು ಏನ್ ಮಾಡ್ಬೇಕನ್ನ ಸರ್ ಒಂದ್ ಪ್ಲಾನ್ ಹೇಳ್ಕೊಟ್ರು. ಒಳಗೆ ಸುಮ್ಮನೆ ಈಗ ಸೀಸನ್ ಐತಿ ಒಂದ್ ಕಲ್ಲಂಗಡಿ ಊರ್ ಬಿಡು ಏನಾಗ್ತದ ಒಂದ್ ವಿಚಾರ ನೋಡೋಣ ಅಂತೇಳಿ ಸರ್. ಮಲ್ಚಿಂಗ್ ಒಂದ್ ಮಾಡಿಲ್ಲ ಹೆಂಗ ಒಟ್ಟೆ ಮಾಡಿ ಒಂದ್ 2 ಸಾರಿ ಕಸ ತೆಗ್ಯಾನ ಅಂತೇಳಿ ಒಂದ್ 1,200 ರೂಪಾಯಿ ಅಷ್ಟೇ ಕಸಕ್ಕೆ ಖರ್ಚು ಮಾಡೀನಿ. 1,200 ರೂಪಾಯಿ ಕಸ ಖರ್ಚು ಮಾಡೀನಿ. ಇದು ಮೊದಲ್ ನಮ್ ದಾಳಂಬ್ರಿ ನೆಲ ರೀ. ಫಸ್ಟ್ ನೆಲಕ್ಕೆ ಹಾದಿರೋದ್ರಿಂದ ನಾವು ಹಚ್ಚು ಮುಂದೆ ಒಂದ್ ಸ್ವಲ್ಪ ಸಂವರ್ಧನ ಹಾಕಿವ್ ಸರ್. ಒಂದ್ 6 ಬ್ಯಾಗ್ ಸಂವರ್ಧನ, ಒಂದ್ ಸ್ವಲ್ಪ ಕುರಿಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಸರ್ ಒಂದ್ ಟೈಮ್ ನಡು ಬಂದಿದ್ರಿ ಸರ್. ವಿಡಿಯೋ ಮಾಡ್ರಿ ನಾನು ಬ್ಯಾಡ್ರಿ ಇದು ಹೆಂಗ್ ಬರ್ತದೆ ಗೊತ್ತಿಲ್ಲ ವಿದೌಟ್ ಮಲ್ಚಿಂಗ್ ಅಂದಿದ್ರಿ. ನನಗೆ ಮಾಡೇ ತೀರ್ಬೇಕಂತೇಳಿ ಒಂದು ಛಲ ತೊಟ್ಟು ಮಾಡೀನಿ ಸರ್. ಒಂದ್ ಕಾಯಿ 5 ಕಿಲೋ 6 ಕಿಲೋ ಎವರೇಜ್ ಬಂದ್ರಿ. 4 ಕಿಲೋ ಅಂದ್ರೂ ಕಂಪಲ್ಸರಿ ಕಾಯಿ ಸರ್. ಹಾನ್ರಿ ಇಲ್ಲಿ ನೋಡ್ರಲ್ ಸರ್. ಇದು ಕಾಯಿ ರೀ ಪೂರಾ ಪೌಡ್ರ್ ಸರ್ ಕಾಯಿ ಮ್ಯಾಗ. ಹಾ ರೀ ಇದು ನಾವ್ ಮಾಡ್ಬೇಕಂತೇಳಿ ಒಂದ್ ಛಲ ತೊಟ್ಟು ಮ್ಯಾಗ್ರಿ ಸರ್ ಅಂದ್ರು ಮಾಡ್ತಿದ್ದೆ ಅಂದ್ರೆ ಮಾಡ್ಬಿಡಪ್ಪ ಏನಕ್ಕಾಗಲ್ಲಕಂದ್ರ ಮಾಡೀನ್ರಿ. ಇದೆಲ್ಲ ಹಿಡಿಯೋ ತೋರ್ಸ್ರಿ. ಇದಂದ್ರೆ ವಿದೌಟ್ ಮಲ್ಚಿಂಗ್. ಇದು ಒಂದ್ 5 ಎಕರೆ ಸರ್ ಜಮೀನ. ಇದ್ರಾಗ ಒಂದ್ 6,000 ಅಗಿ ಹಾಕ್ಯಾವ್ರಿ ನಾವು. ಅಂದ್ರೆ ಇದು ಖಾಲಿ ಯಾಕೆ ಉಳ್ದ ಅಂದ್ರೆ ಸರ್ 11-5 ಸೈಜ್ ಇರೋದ್ರಿಂದ್ರಿ ನಾವ್ ಒಂದ್ ದ್ರಾಕ್ಷಿಯಾಗಿ ಒಂದ್ 2 ಕಲ್ಲಂಗಡಿಯಾಗಿ ಹಾಕೊಂಡೇವ್ರಿ. ಬರೀ ದ್ರಾಕ್ಷಿ ಗಟ್ಟೆ ನಮ್ ಮೂಲ ವ್ಯವಸ್ಥಾನ ಮಾಡಿದ್ದು ನಾವು ದ್ರಾಕ್ಷಿಗ್ರಿ. ಕಲ್ಲಂಗಡಿಗೆ ನಾವ್ ಏನೋ ವ್ಯವಸ್ಥಾನೇ ಮಾಡಿಲ್ಲ ನಾವು. ವ್ಯವಸ್ಥಾನ ಅಂದ್ರೇನು ಅದಕ್ಕೆ ಬರೀ ಸಂವರ್ಧನ ಹಾಕ್ಯಾವ್ರಿ ಸರ್. ಹೇಳ್ದಾಗ ಒಂದ್ 4-5 ಎಣ್ಣೆ ಕ್ಯಾಪರ್ಟ್ ಸೈಜರ್ ಬ್ರಾಸೋಪೆಟ್ ಬೂದಿ ರೋಗಕ್ಕ ಬೇರೆ ಸ್ವಲ್ಪ ಬೂದಿ ರೋಗ ಮಾಡಿಸ್ಕ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡಿದ್ದ. ಒಂದು 7-8 ಸ್ಪ್ರೇ ಆಗಿದೆ ಅಂದ್ರು ಚೆನ್ನಾಗಿದೆ. ಸ್ಪ್ರೇ ಆಗ್ಯಾವ. ಇದು ಈಗ ನೋಡ್ರಿ ಇದು ನಮ್ಗೆ 40 ಟನ್ ಅವರೇಜ್ ಬರೋ ಲೆಕ್ಕ ಐತ್ರಿ. ಆಯ್ತು ಡಾಗ್ರೇಜ್ ಇದ್ದಲ್ಲಿ ಹಾಕಿದ್ದೈತಿ. ಹ್ಞೂನ್ರಿ ಅದಕ್ಕೆ ಅದು ನಡು ಗ್ಯಾಪ್ ಐತಿ. ಅದರಿಂದ ರೀ ಇದು ನಾವು ಮಾಡಿದ್ದು ವ್ಯವಸ್ಥಾನ ನಾವು ಡಾಗ್ರೇಜ್ ಸಂಬಂಧ ನಾವು ಎಲ್ಲ ಹೈಸೋಲ್ ಬಿಡೋದ್ರಿ. ಅದು ಹೈಸೋಲ್ ಬಿಡೋದ್ರಿಂದ ಇದು ನಮ್ ದಾಳಂಬರಿ ಕಲ್ಲಂಗಡಿಗೂ ಸ್ವಲ್ಪ ಕೆಲಸ ಕೊಟ್ಟೈತಿ. ಹಾನ್ರಿ ಇಲ್ಲಿ ನೋಡ್ರಿ ಸರ್. ಇಲ್ಲಿ ಬರ್ರಿ. ಇದು ನಾವು ಡಿಗ್ಗಿನ ಸೆಟ್ ಆಗ್ಯಾವ್ರಿ. ಸೆಟ್ಟಿಂಗರೇ ಬರ್ತದಿಲ್ಲೋ ಏನೋ ಒಂದು ವಿಚಾರ ಇಟ್ಕೊಂಡು ಮಾಡಿದ್ದಾರೆ. ಇದು ಒಬ್ಬೊಬ್ರು ಅಂದಿದ್ರು ಬೆಳೆನೇ ಬೆಳೆಯಂಗಿಲ್ಲ. ಹಾನ್ರಿ ಹಾನ್ರಿ ಪ್ರತಿಯೊಂದು 4 ಕೆಜಿ 5 ಕೆಜಿ ಇಲ್ರಿ ಅಂದ್ರೆ 6 ಕಿಲೋದು ಅದ ಸರ್. ಎವರೇಜ್ ನಮಗ್ ಬೇಕಂದ್ರೆ 4 ಕಿಲೋ 5 ಕಿಲೋ ಮಾಲ್ ಐತ್ರಿ. ನೋಡ್ರಲ್ಲ ಹೆಂಗದ ಅಂದ್ರ ನೋಡ್ತಾ ಮಾಡಿದ್ರ ಹೆಂಗ್ ನೋಡ್ರಿ. ಒಟ್ಟು ಪ್ಲಾನ್ ಮಾಡಿದ್ರ ರೈತರಿಗೆ ಏನ್ ಬೇಕಾದ ಸಾಧ್ಯ ಐತಿ. ಕಷ್ಟ ಪಡ್ಬೇಕು ನೋಡ್ರಿ. ಈಗ ನೋಡ್ರಿ 2.5 ತಿಂಗಳಲ್ಲಿ ನೋಡ್ರಿ ಹೆಂಗ ಇದು ಎಟ್ರಿ ಒಂದ್ 7 ಕಿಲೋ ನೋಡ್ರಿ. 7 ಕಿಲೋ ಕಾಯಿ ಐತಿದ ನೋಡ್ರಿ. ನೋಡ್ರಿ ಭಾಳ ಹೇಳಿದ್ರಿ ನನಗ ಅಂದ್ರೆ ಕಲ್ಲು ಚುಚ್ಚಿ ಕಾಯಿ ಡ್ಯಾಮೇಜ್ ಆಗ್ತದ. ನನಗೆ ವ್ಯವಸ್ಥಾನ ಬೇಕು ಡೈಗ್ರೋಸ್ ಏನೋ ಒಂದ್ 4 ಔಷಧ ಒಂದ್ 50,000 ರೂಪಾಯಿ ಖರ್ಚು ಮಾಡಿದ್ದು ನಾನು ರಿಟರ್ನ್ ಬರ್ಲತ್ತೆ ಅನ್ನೋ ಉದ್ದೇಶಕ್ಕಾಗಿ ಮಾಡಿದ್ರಿ. ಈಗ ಅದು ಸಾಧಾರಣ ಒಂದ್ 10 ರೂಪಾಯಿ ಕಿಲೋ ಮಾರಿದ್ರು 4 ಲಕ್ಷ ರೂಪಾಯಿ ಆದಾಯ ಆಗ್ಬಹುದು. 4 ಲಕ್ಷ ರೂಪಾಯಿ ಒಂದ್ ಎಷ್ಟ್ರಿ 56 ದಿನದಾಗ ಒಂದ್ 4-5 ಸ್ಪ್ರೇ ಒಂದ್ ಚಲೋ ಎಣ್ಣೆ ಒಂದ್ 4-5 ಸ್ಪ್ರೇ ಮಾಡೀನ್ರಿ. ಟಾನಿಕ್ ಒಂದ್ 4-5 ಒಂದ್ 8 ಸ್ಪ್ರೇ ಅನ್ಕೊಂಡ್ಬಿಡ್ರಿ. ಒಂದ್ 50,000 ರೂಪಾಯಿ ಖರ್ಚು ಮಾಡಿದ್ರಿ. ಈಗ ಒಂದ್ 4 ಲಕ್ಷ ರೂಪಾಯಿ ನಂದು ಕಲ್ಲ ತಂತಿನೇ ಬಂದ್ಬಿಡ್ತದ. ಇದ್ರೊಳಗೆ ಸುಮ್ಮ ಏನೋ ಒಂದ್ ಕಸ ಅಂತೂ ಡೈಗ್ರೋಸ್ ಮಾಮೂಲಿ ತೆಗಿಬೇಕ್ರಿ. ಒಂದ್ ಕಸ ಜಾಸ್ತಿ ತಿಳ್ಕೊಂಡ್ಬಿಡ್ರಿ ಅಷ್ಟೇ. ಅವರೇಜ್ ನಮ್ಗೆ 10 ರೂಪಾಯಿ ಸಿಕ್ಕರು 10 ರೂಪಾಯಿ ಮಾರಿದ್ರೆ 4 ಲಕ್ಷ
ಹಾ ರೀ 10 10 ಲಕ್ಷ ರೂಪಾಯಿ ಹಾ 10 ರೂಪಾಯಿ ಮಾತ್ರ ಒಂದ್ 4 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿ ಆಗ್ತದ 2.5 ತಿಂಗಳದಲ್ಲಿ ಇಲ್ಲಿ ನೋಡೋಣ ಈ ಬೆಲ್ಟ್ ಹಂಗೈತಿ ಮಾಲ್ ಹ್ಮ್ ಅವ್ರದ್ದು ಏನಾಗೈತ್ರಿ ನೀವು ಅಂದ್ರಲ್ಲ ಸನಿ ಹಚ್ಚಿದ ಕಾಯಿ ಜಾಸ್ತಿ ಅಂತೇಳಿ ಅವ್ರದ್ದು ಇಲ್ಲೊಂದ್ ಲೈನ್ ಬರ್ತದ್ರಿ ನಡು ಹ್ಮ್ ನಮ್ದು 11 ಫೂಟ್ ಆಗಲ್ಲ ಐತ್ರಿ ಇದು ಹ್ಮ್ ನಾವ್ ಇನ್ನೊಂದ್ ಲೈನ್ ಯಾಕೆ ಮಾಡ್ಕೋಬೇಕ್ರಿ ಇಲ್ಲಿ ನಮ್ದು ಬೇಕಾಗೋದು ನಮ್ಗೆ ಡೈಗ್ರೋಸ್ ರೀ ಡಾಗ್ರೆ ಸಲುವಾಗಿ ಮಾಡಿದ್ದು ಅದನ್ನ ಅಷ್ಟೇ ಹಾನ್ರಿ ಹ್ಮ್ ಹಾನ್ರಿ ಹಿಂಗ್ ನೋಡ್ತಾರ ಈ ಬೆಲ್ಟ್ ಹಿಂಗ್ ಹೆಂಗ್ ಕಾಣ್ತದ ನೋಡ್ರಿ ಅದು. ನೋಡ್ರಿ. ಕಾಯಿನೇ ಕಾಯಿ ಕಾಣ್ತದ್ರಿ ಎಲ್ಲ ಸೈಜ್ ಬಂದದಲ್ರಿ size ಭಾಳ ಚೆನ್ನಾಗಿ size. ಇನ್ನ 55 ದಿನ ಸರ್ ಇನ್ನ 0 ಚೌತಿ ಸರ್ ಚಲೋ ಇನ್ನ ಒಂದ್ 15 ದಿವಸ 15-20 ದಿನ ಅಂದಾರ 15 ದಿವಸ ಮಿನಿಮಮ್ 15 ದಿವಸ ಬೇಕಿತ್ತು ಎಲ್ಲಿ ವೈರಸ್ ಇಲ್ರಿ ಯಾವ್ದು ಗಿಡ ಬೆಳ್ಳಿ ಒಣಗಿಲ್ಲ ಹಾ ಎಲ್ಲ ಕರೆಕ್ಟ್ ರೀ ಈಗ ಎಷ್ಟ್ ಊರಿದ್ದೆ ಒಟ್ಟ ಅಗಿ ಬಂದದ್ರಿ ಒಂದ್ ಸ್ವಲ್ಪ ಇದು ಏನೋ ದೂರ ಇರೋದ್ರಿಂದ ಸ್ವಲ್ಪ ಬೆಳ್ಳಿ ಇದು ನಿಮ್ಗೆ ಕಾಣಿಸ್ತದೆ ಕೂಡ್ಕೊಳ್ಳಂಗಿಲ್ಲ ಕುಡ್ಕೊಂಡಿಲ್ರಿ ಗಾಳಿಗೆ ಹೊಳ್ಯಾಡ್ ಬೀಳಾತದ್ರಿ ಅದ ಅಂದ್ರೂ ಸೈಜ್ ಬಂದದ್ರಿ ಸಾಕ್ರಿ ಹಾ ನಮಸ್ಕಾರ